ಇನ್ನು ರಾಜ್ಯ ರಾಜಕೀಯದಲ್ಲಿ ಸಿಎಂ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಸಾಕಷ್ಟು ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗೆಯೇ ತುಮಕೂರಿನಲ್ಲಿಯೂ ಕೂಡ ತುಮಕೂರಿಗರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರದೆಂದು ಅಭಿಮಾನಿಗಳು ಆಗ್ರಹವನ್ನ ಮಾಡಿದ್ದಾರೆ. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಮೊಳಗಿದಂತಹ ಪ್ರತಿಭಟನೆ ಇದು. ಜಿಲ್ಲಾ ಸಮಸ್ತ ಕುರುಬರ ಸಂಘ ಹಾಗೆ ಅಹಿಂದ ಒಕ್ಕೂಟದಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ನಿರ್ಧಾರವನ್ನ ವಾಪಸ್ ಪಡೆದುಕೊಳ್ಳಬೇಕು ಅಂತ ಇದೀಗ ಈ ಬಗ್ಗೆ ಅಭಿಮಾನಿಗಳು ಆಗ್ರಹವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಅಭಿಮಾನಿಗಳಿಂದ ಹೈಕಮಾಂಡ್ಗೆ ಆಗ್ರಹವನ್ನ ಮಾಡಿರುವಂತದ್ದು. ಹೈಕಮಾಂಡ್ ತಮ್ಮ ನಿರ್ಧಾರವನ್ನ ಬದಲಿಸದೆ ಹೋದಲ್ಲಿ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಈ ಬಗ್ಗೆಯೂ ಕೂಡ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರಂತಹ ನಾಯಕ ಈ ರಾಜ್ಯಕ್ಕೆ ಮತ್ತೊಬ್ಬರಿಲ್ಲ. ಅಹಿಂದ ವರ್ಗದ ಧ್ವನಿಯಾಗಿದ್ದಂತಹ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದು ಸರಿಯಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳಿರುವುದು ನಮಗೆ ನೋವುಂಟಾಗಿದೆ ಅಂತ ಇದೀಗ ಅಭಿಮಾನಿಗಳು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನೋವು ತಂದಿದೆ. ಏಕಾಏಕಿ ಹೈಕಮಾಂಡ್ ಈ ನಿರ್ಧಾರವನ್ನ ಕೊಟ್ಟಿರುವಂತದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರಿನಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಭುಗಿಲೆದ್ದಿದೆ ಆಕ್ರೋಶ. ಈ ಬಗ್ಗೆ ತುಮಕೂರಿಗರು ಮಾತನಾಡಿದ್ದಾರೆ, ನೋಡೋಣ. ನಾವೆಲ್ಲ ಸೇರಿಕೊಂಡು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಇದನ್ನು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನ ಏಕಾಏಕಿ ರಾಜೀನಾಮೆ ಕೇಳಿ ಅವ್ರನ್ನ ಇಲ್ಲದನ್ನೇ ಇದು ಮಾಡಿದ್ದಾರೆ. ಅಹಿಂದ ಹೋರಾಟಗಳು ಜನಗಳಿಗೆ ಭಾರಿ ನೋವಾಗಿದೆ. ಇದು ಈ ಸರ್ಕಾರ ಬರಬೇಕಾದ್ರೆ ಅಹಿಂದ ಜನಗಳ ಓಟಿನ ಸಹಕಾರದಿಂದ ಬಂದಿತ್ತು. ಇವತ್ತು ಏಕಾಏಕಿ ಅವ್ರನ್ನ ರಾಜೀನಾಮೆ ಕೇಳಿ ಇಳಿಸ್ತಾ ಇರೋದು ನಮ್ಮೆಲ್ಲರಿಗೂ ಭಾರಿ ನೋವಾಗಿನ ಸಂಗತಿ ಆಗಿರೋದ್ರಿಂದ ನಾವು ಇವತ್ತು ಕಳಕಳಿಯಿಂದ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ರಾಜೀನಾಮೆ ಕೊಡಬೇಡಿ. ಇನ್ನು ಮುಂದೂ ಅಷ್ಟೇ ಯಾವುದು ಕೊಡೋಕೆ ಹೋಗಬೇಡಿ. ನೋಡೋಣ ಏನಾಗುತ್ತೆ, ನೋಡೋಣ. ಇದ್ರ ಮುಂದೆ ಏನಾನ ಮಾಡ್ತು ಅಂದರೆ ಕಾಂಗ್ರೆಸ್ ಪಕ್ಷ ಅದು ಏನು ಬೇಕೋ ಅದಕ್ಕೆ ಅದಕ್ಕೆ ಏನು ಬೇಕೋ ಫಲ ಸಿಕ್ಕತ್ತದಕ್ಕೆ ಅಷ್ಟೇ ಸಂದೇಶ ಕೊಡ್ತೀವಿ. ಇನ್ನು ಛಿದ್ರವಾಗ್ತದೆ. ಇನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದರಾಗೆ ಇದ್ದಿದ್ದು ಉಸಿರಾಡ್ತಿದ್ದು ಆಕ್ಸಿಜನ್ನು ಇದ್ರದ್ದು ಹೋಯ್ತು ಅಂದರೆ ಕಾಂಗ್ರೆಸ್ ಪೂರ್ತಿ ಎಲ್ಲ ನಿರ್ನಾಮ ಆಗುತ್ತೆ. ಹೌದು, ಖಂಡಿತ 100% ಬೀಳುತ್ತೆ. ಯಾವ ರೀತಿ ಬೀಳುತ್ತೆ ಅಂದರೆ ಒಂದು ಅಹಿಂದ ಜನಗಳೇ ಇದ್ದಿದ್ದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದರು. ಈ ಸತಿ ಅಹಿಂದ ಜನಗಳೆಲ್ಲ ವೋಟ್ ಮಾಡಿದ್ರಿಂದನೇ 136 ಸೀಟು ಒಂದೇ ಸರಿ ಬಂತು. ಆದರೆ ಇದನ್ನು ಮರೆತು ಅಹಿಂದದವ್ರನ್ನ ಮರೆತು ಇವರು ಇದು ಮಾಡ್ತಾ ಇರೋದ್ರಿಂದ ಬೇರೆ ಅಧಿಕಾರನ ಬೇರೆ ಇದು ಮಾಡಿದ್ರಿಂದ ಇವತ್ತು ಅಹಿಂದ ಜನಗಳಿಗೆ ಬೇಸರವಾಗಿದೆ. ಅವರೆಲ್ಲರೂ ಕೂಗ್ತಾ ಇದ್ದಾರೆ, ಹೊಟ್ಟೆ ಹುರ್ಕೊಂಡು ಇವತ್ತು ಇದು ಮಾಡ್ತಾ ಇದ್ದಾರೆ. ಅದು 100% ಕಲಿಸ್ತಾರೆ. ಅಹಿಂದ ಜನಗಳು ಕಲಿಸ್ತಾರೆ. ಏನಿವತ್ತು ಕಾಂಗ್ರೆಸ್ನವರು ತಪ್ಪು ನಿರ್ಧಾರ ತಗೊಂಡಿದ್ದಾರೆ, ಅದು ನಮ್ಮದು ಖಂಡನೀಯ ವಿಚಾರ. ಅದು ಯಾಕೆ ಅಂತಂದರೆ ಸಿದ್ದರಾಮಯ್ಯನವರಿಗೆ ಯಾವುದೇ ಕೆಟ್ಟ ಯಾವ ದೋಷವೂ ಇರಲಿಲ್ಲ ಅವರ ಮನುಷ್ಯನಲ್ಲಿ. ಅಂಥ ಮನುಷ್ಯನನ್ನು ಇವತ್ತು ಕಾಂಗ್ರೆಸ್ಸು ಕಳ್ಕೊಂತೈತೆ ಅಂದರೆ ಭಾಳ ನೋವಿನ ಸಂಗತಿ. ಆದ್ದರಿಂದ ಇನ್ನು ಮುಂದೆ ಯಾವ ರೀತಿ ಬೆಳೆಸ್ಕೊಳ್ತಾರೆ ಅನ್ನೋದ್ರ ಬಂದರೆ ನಡೀತದೆ. ಅದು ಮುಂದಿನ ದಿನಗಳಲ್ಲಿ ಅಹಿಂದ ವರ್ಗವನ್ನು ಅಷ್ಟು ಸುಲಭವಾಗಿ ಆರ್ಗನೈಸ್ ಮಾಡುವಂಥ ಶಕ್ತಿ ಯಾವ ವ್ಯಕ್ತಿಗೂ ಇಲ್ಲ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಭಾಳ ಹೊಡೆತ ಬೀಳ್ತದೆ. ಇದರಿಂದ ಯಾವುದೇ ರೀತಿ ಕಡಿಮೆ ಆಗಲ್ಲ, ಭಾಳ ಹೊಡೆತ ಬೀಳ್ತದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದಿನ ದಿನಮಾನದಲ್ಲಿ ಸಿದ್ದರಾಮಯ್ಯ ಹೊರತುಪಡಿಸಿ ಕಾಂಗ್ರೆಸ್ನ ಕಟ್ಟಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ. ಈ ದಿನಮಾನದಲ್ಲಿ ಅಹಿಂದ ವರ್ಗ ಸಂಪೂರ್ಣವಾಗಿ ಸುಮಾರು 100% ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದೆ. ಅದು ಬರದಿಂದಲೇ ನಾವು ಇವತ್ತು ರಾಜ್ಯ ಸರ್ಕಾರ 136 ಸೀಟುಗಳನ್ನು ಗೆದ್ದು ಇಡೀ ದೇಶದಲ್ಲಿ ಒಂದು ದೊಡ್ಡ ಅಧಿಕಾರ ಚುಕ್ಕಾಣಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಅವನ್ನ ಕಡೆಗಣಿಸಿ ಏಕಾಏಕಿ ಅವನ್ನ ಯಾವುದೇ ಅವ್ರ ಮೇಲೆ ದುಮಾನಗಳು ಇಲ್ಲದೇ ಇದ್ದಾಗ್ಯೂ ಸಹ ಒಟ್ಟಿನಲ್ಲಿ ಅವನ್ನ ಕಡೆಗಣಿಸಿ ಇವತ್ತು ಅವನ್ನ ಕೆಳಗಿಳಿಸ್ತಾ ಇದ್ದಾರೆ. ಇದು ಪ್ರತಿಫಲ ನಾವು ಅನುಭವಿಸಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಅವರು ಸೋಲು ಅನುಭವಿಸ್ತಾರೆ. ಯಾವುದೇ ಸಂಶಯನೇ ಇಲ್ಲ ಅಂತ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ತುರುವೇಕೆರೆ ತಾಲೂಕು. ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಪಡಲಿಕ್ಕೆ ಹೈಕಮಾಂಡ್ ಅವರು ಸೂಚಿಸಿದ್ದಾರೆ ಅಂತೇಳಿ ಎಲ್ಲ ಕಡೆ ಈಗ ಹರಡ್ತಾ ಇದೆ ನ್ಯೂಸು. ಸೊ ಇಲ್ಲಿ ಸಿದ್ದರಾಮಯ್ಯನವ್ರದ್ದು ತಪ್ಪಾದರೂ ಏನಿದೆ, ಅವರು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಆಡಳಿತ ನಡೆಸ್ಕೊಂಬಂದು ಇವತ್ತೇನು ವ್ಯಾಪಾರೀಕರಣ ಮಾಡಲಿಕ್ಕೆ ಈ ಮಟ್ಟದ ಅಹಿಂದ ಮತ ಬ್ಯಾಂಕ್ನ ದೋಚಿ ಇವತ್ತು ಕೇವಲ ಎಲ್ಲೋ ಒಂದು ಕಡೆ ವ್ಯಾಪಾರೀಕರಣ